ದೃಷ್ಟಿ ನ್ಯೂಸ್ಗೆ ಸ್ವಾಗತ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಲ್ಲಿ ಇಂದು ದಿನಾಂಕ 6/5/2026 ಸಂಡೂರು ತಾಲೂಕಾ ಗಣಿ ಅದಿರು ಸಾಗಣೆ ಗುತ್ತಿಗೆದಾರರ ಸಂಘ ಸಂಡೂರು ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ ಪಾಲನೆ ಮಾಡದಿರುವ ಬಗ್ಗೆ ಪ್ರತಿಭಟನೆ ನಡೆಯಿತು. ಎಸ್ ಪ್ರಿಯ ವೀಕ್ಷಕರೇ, ಸ್ಥಳೀಯ ಟ್ರಾನ್ಸ್ಪೋರ್ಟರ್ಗಳಿಗೆ ಅವಕಾಶ ನೀಡದಿರುವುದರಿಂದ ಎಲ್ಲ ಕಾರ್ಖಾನೆಗಳ ವಿರುದ್ಧ ರಸ್ತೆ ತಡೆ ಪ್ರತಿಭಟನೆ ನಡೆಸಲಾಯಿತು. ನಮ್ಮ ಸಂಪತ್ತು ನಮ್ಮ ಹಕ್ಕು ಅಂತ ಸಭೆಯಲ್ಲಿ ಎಲ್ಲ ಟ್ರಾನ್ಸ್ಪೋರ್ಟರ್ಗಳು ಸೇರಿ ಬಹಳ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದರು. ಈ ಸಭೆಯಲ್ಲಿ ತಾಲೂಕಾ ಟ್ರಾನ್ಸ್ಪೋರ್ಟರ್ ಅಧ್ಯಕ್ಷರಾದ ಜಯಣ್ಣ, ಉಪಾಧ್ಯಕ್ಷರು ವಾಮಣ್ಣ, ಖಜಾಂಚಿ ಮಹೇಶ್ ಗೌಡ ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಟ್ರಾನ್ಸ್ಪೋರ್ಟರ್ಗಳು ಭಾಗಿಯಾಗಿದ್ದರು. ತಾಲೂಕಾ ಉಪ ತಹಸೀಲ್ದಾರರು ಶ್ರೀ ಸುಧಾ ಅರಮನೆ ಮೇಡಮ್ ಮತ್ತು ಸಿರಸ್ತೆದಾರ್ ಶೇಖರ್ ಅವರಿಗೆ ಮನವಿ ಪತ್ರ ನೀಡಲಾಯಿತು. ಮೈಸೂರು ಮಿನರಲ್ ಉಪಾಧ್ಯಕ್ಷ ತುಮಟಿ ಲಕ್ಷ್ಮಣ್ ಭಾಗಿಯಾಗಿದ್ದರು. ಪುರಸಭೆ ಮಾಜಿ ಅಧ್ಯಕ್ಷ ಸಿರಾಜ್ ಹಾಗೂ ಫಕೀರಪ್ಪ ಮತ್ತು ಚಂದ್ರನಾಯಕ್, ಜೆಬಿಟಿ ಬಸವರಾಜ್ ಮತ್ತು ಸಂಡೂರು ಪೊಲೀಸ್ ಅಧಿಕಾರಿಗಳಿಂದ ಶಾಂತಿಯುತವಾಗಿ ಸಭೆ ನಡೆಸಲಾಯಿತು. ಕಾರ್ಖಾನೆ ಮಾಲೀಕರು ಯಾವುದೇ ಲಾಭಿಗಳಿಗೆ ಪ್ರಭಾವಿಗಳಿಗೆ ಮಣಿದು ಕಡಿಮೆ ದರದಲ್ಲಿ ಸಾಗಾಣಿಕೆ ಮಾಡುವವರಿಗೆ ಅವಕಾಶ ಮಾಡಿಕೊಡಬಾರದು. ಯಾವುದೇ ಕಾರ್ಖಾನೆಯವರು ಸ್ವಂತ ಗಣಿಗಾರಿಕೆಯನ್ನು ಹೊಂದಿದ್ದಲ್ಲಿ ತಮ್ಮ ಕಾರ್ಖಾನೆಗೆ ಅದಿರು ಸಾಗಾಣಿಕೆ ಮಾಡಲು ಸ್ಥಳೀಯರಿಗೆ ನೀಡತಕ್ಕದ್ದು. ಗೌರವ ಪೂರ್ವಕವಾಗಿ ತಮ್ಮ ಕಾರ್ಖಾನೆಗೆ ಅದಿರು ಸಾಗಾಣಿಕೆ ಸಂಘದ ಪದಾಧಿಕಾರಿಗಳು ಬಂದಾಗ ಖುದ್ದು ಆಡಳಿತಾಧಿಕಾರಿಗಳು ಸಮಸ್ಯೆಗಳನ್ನು ಚರ್ಚಿಸಿ ಮನವಿ ಪತ್ರವನ್ನು ಸ್ವೀಕರಿಸಬೇಕು. ಈ ಮೇಲ್ಕಂಡ ಅಂಶಗಳನ್ನು ಪರಿಗಣಿಸಿ ಸಂಡೂರು ತಾಲೂಕಿನ ಸ್ಥಳೀಯರಿಗೆ ಅವಕಾಶ ಮಾಡಿ ಕೊಡದಿದ್ದಲ್ಲಿ ಸಂಡೂರು ತಾಲೂಕಾ ಗಣಿ ಅದಿರು ಸಾಗಾಣಿಕೆ ಗುತ್ತಿಗೆದಾರರ ಸಂಘದ ವತಿಯಿಂದ ಹೋರಾಟವನ್ನ ಮಾಡಲಾಗುವುದು ಅಂತ ತಿಳಿಸಿದರು. 8/2/2025 ಕರ್ನಾಟಕ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ಪಾಲನೆ ಮಾಡುವ ಬಗ್ಗೆ. 1. ಅದಿರು ಸಾಗಾಣಿಕೆ ದರದಲ್ಲಿ ಜಿಂದಾಲ್ ಕಂಪನಿಯು ನಿಗದಿಪಡಿಸಿರುವ ಪ್ರತಿ ಕಿಲೋಮೀಟರ್ ದರ ನಿಗದಿಪಡಿಸಿ ಎಂಎಂಆರ್ಡಿ ನಿಯಮ ಪ್ರಕಾರ ನೀಡುವುದು. 2. ಸಂಡೂರು ತಾಲೂಕಿನ ಗಣಿಗಳಿಂದ ಅದಿರು ಖರೀದಿಸಿದ ಕಂಪನಿಗಳು ಗಣಿ ಬಾಧಿತ ಪ್ರದೇಶಗಳಿಗೆ ಆರೋಗ್ಯ, ಶಿಕ್ಷಣ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು. 3. ಸಂಡೂರು ತಾಲೂಕಿನ ಗಣಿ ಬಾಧಿತ ಪ್ರದೇಶಗಳಲ್ಲಿ ಯುವಕರಿಗೆ ತಮ್ಮ ಕಾರ್ಖಾನೆಗಳಲ್ಲಿ ಉದ್ಯೋಗ ಕಲ್ಪಿಸುವುದು. 4. ಸಂಡೂರು ತಾಲೂಕಿನ ಸ್ಥಳೀಯ ಅದಿರು ಸಾಗಾಣಿಕೆದಾರರಿಗೆ 8/2/2025 ಕರ್ನಾಟಕ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ಪ್ರಕಾರ ಮೊದಲ ಆದ್ಯತೆ ನೀಡುವುದು. ಸಂಡೂರು ತಾಲೂಕಿನ ಗಣಿಗಳಿಂದ ಖರೀದಿಸಿದ ಅದಿರನ್ನು ಹೊರ ಜಿಲ್ಲೆಗಳು ಅಥವಾ ತಾಲೂಕುಗಳಿಗೆ ಸಾಗಿಸಲು ಸಂಪೂರ್ಣವಾಗಿ ತಾಲೂಕಿನ ಸ್ಥಳೀಯರಿಗೆ ಸಾಗಾಣಿಕೆ ಗುತ್ತಿಗೆಯನ್ನು ನೀಡತಕ್ಕದ್ದು. ನಂಬರ್ 6. ಕಾರ್ಖಾನೆಗಳು ನಿಗದಿಪಡಿಸಿದ ದರ ಮತ್ತು ಲಾಭಾಂಶದಲ್ಲಿ ಯಾವುದೇ ವ್ಯತ್ಯಾಸ ಅಥವಾ ಸ್ಪರ್ಧೆಯನ್ನು ನಿರ್ಮಾಣ ಮಾಡದೆ ಸಾಗಾಣಿಕೆ ಗುತ್ತಿಗೆಯನ್ನ ನೀಡತಕ್ಕದ್ದು. ಹೀಗೆ ತಮ್ಮ ಮನವಿ ಪತ್ರಗಳನ್ನು ಸಲ್ಲಿಸಿದ್ರು. ವರದಿ ಬಾವಿಹಳ್ಳಿ ನಂದ್ಯಾನಾಯಕ್, ದೃಷ್ಟಿ ನ್ಯೂಸ್, ಸಂಡೂರು. ನಿಮಗೆಲ್ಲ ಸ್ಥಳೀಯರಿಗೆ ಅವಕಾಶ ಕೊಡ್ತೀವಿ, ಉದ್ಯೋಗ ಕೊಡ್ತೀವಿ, ನಿಮಗೆಲ್ಲ ಟ್ರಾನ್ಸ್ಪೋರ್ಟ್ ಕೊಡ್ತೀವಿ ಅಂತೇಳಿ ಆಸೆ ತೋರಿಸ್ಬಿಟ್ಟು ಅವರಿಗೆ ಆ ಸಂದರ್ಭದಲ್ಲಿ ರೆಕಾರ್ಡ್ಸ್ ಆಗಿರ್ಬೋದು ಅಥವಾ ಪಬ್ಲಿಕ್ ಏರಿಯಾಗಳಲ್ಲಿ ಮಾಡಿಕೊಂಡು ಅವ್ರ ಮೈಸೂರೆಲ್ಲ ಚಾಲೂ ಮಾಡ್ಕೊಂಡು ಕೆಲವೇ ಒಂದು ವರ್ಷಗಳ ನಂತರ ಅವ್ರಿಗೆ ಏಕಾಏಕಿ ಹೊರಗೆ ಹಾಕಿರ್ತಕ್ಕಂಥದ್ದು ನಮಗೆಲ್ಲ ಟ್ರಾನ್ಸ್ಪೋರ್ಟ್ಗಳು ಭಾಳ ನೋವು ತಂದಿರ್ತಕ್ಕಂಥದ್ದು ಮಾಡೋಕ್ಕೆ ಅವಕಾಶ ಮಾಡ್ತಾರೆ. ನಮಸ್ಕಾರಗಳು. ಒಂದು ಸಭೆಗೆ ಆಗಮಿಸ್ತಾರೆ ಧನ್ಯವಾದಗಳು. ಪ್ರತಿಭಟನೆ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ದಂಡಾಧಿಕಾರಿಗಳ ಸಹಪಾಠಿಗಳಾಗಿರ್ತಕ್ಕಂಥ ಸಿರಸ್ತಾರ್ ಶಿವಕುಮಾರ್ ಸರ್ ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಿದ್ದೇವೆ. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ಗೌಡರು ಕೂಡ ಆಗಮಿಸಿದ್ದಾರೆ. ಗೌರವಾಧ್ಯಕ್ಷರು ಎಲ್ಲರೂ ತಾವು ಏನು ಮನವಿ ಕೊಟ್ಟಿದ್ದೀರೋ ಈ ಮನವಿಯನ್ನು ರಸ್ತೆ ತಡೆಯುವಂತೆ ತಾವೆಲ್ಲ ಏನು
ನಮ್ಮ ಇದಕ್ಕೋಸ್ಕರ ಹೋರಾಟ ಮಾಡಿದ್ದೀವಿ. ಈ ಮನವಿ ಕೊಟ್ಟಿರುವ ತಮ್ಮ ಮನವಿಯನ್ನು ನಾವು ಸ್ವೀಕರಿಸಿದ್ದೀವಿ. ಈ ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತೀವಿ. ಏನು ಹಿಡಿದಿಲ್ಲ ನಿಮ್ಮ ಒಂದು ದಿನದ ಸಾಂಕೇತಿಕ ಪ್ರತಿಭಟನೆ ರಸ್ತೆ ತಡೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರಗಳು. ಈ ಹಿಂದೆ ನಾವು ಪ್ರತಿಭಟನೆ ಪ್ರೆಸ್ ಮೀಟ್ ಮಾಡಿದ್ವಿ ನಮ್ಮ ಮುಂದೆ. ಇವತ್ತೇನು ಸಂಡೂರು ತಾಲೂಕಿನಿಂದ ಏನು ನಮ್ಮ ಮೈನ್ಸ್ಗಳಿಂದ ಇವತ್ತು ಎಲ್ಲ ಹೊರಗಿನ ಫ್ಯಾಕ್ಟ್ರಿಗಳು ಬಳ್ಳಾರಿ, ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಗಳಿರ್ತಕ್ಕಂಥ ಫ್ಯಾಕ್ಟ್ರಿಗಳು ಇಲ್ಲಿಂದ ನಮ್ಮ ಮೈನ್ಸ್ಗಳಿಂದ ಕಬ್ಬಿಣದ ಅದಿರನ್ನು ಏನು ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ. ಸಂಡೂರಿನ ಸ್ಥಳೀಯ ಒಂದು ಟ್ರಾನ್ಸ್ಪೋರ್ಟ್ಗಳಿಗೆ ಇವತ್ತು ನಿರ್ಲಕ್ಷ್ಯ ಮಾಡಿದ್ದಾರೆ. ನಮಗೆ ಟ್ರಾನ್ಸ್ಪೋರ್ಟ್ ಕೊಡ್ತಾ ಇಲ್ಲ. ಕೆಲವು ಪ್ರಭಾವಿಗಳಿಗೆ ಮಣಿದು ಅಲ್ಲಿ ಹೊಸಪೇಟೆ ಮತ್ತು ಬಳ್ಳಾರಿಯವರು ಭಾಳಷ್ಟು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಸ್ಥಳೀಯರಿಗೆ ಕೊಪ್ಪಳದ ಜಿಲ್ಲೆಗಳವರು ಸ್ಥಳೀಯ ಟ್ರಾನ್ಸ್ಪೋರ್ಟ್ಗಳಿಗೆ ನ್ಯಾಯ ಸಿಗಬೇಕು. ಇಲ್ಲಿ ಭಾಳಷ್ಟು ಜನ ನಿರುದ್ಯೋಗಿಗಳಿದ್ದಾರೆ. ಟ್ರಾನ್ಸ್ಪೋರ್ಟ್ಗಳು ಸುಮಾರು 200 ಜನ ಟ್ರಾನ್ಸ್ಪೋರ್ಟ್ಗಳಿದ್ದಾರೆ. ಜಿಂದಾಲ್ ಕ್ಯಾಪ್ಟಿವ್ ಮೈನ್ಸ್ನಿಂದ ಸುಮಾರು 100-150 ಜನ ಟ್ರಾನ್ಸ್ಪೋರ್ಟ್ಗಳನ್ನ ಏಕಕಾಲದಲ್ಲಿ ತೆಗೆದು ಹಾಕಿದರು. ಆ ಎಲ್ಲ ಟ್ರಾನ್ಸ್ಪೋರ್ಟ್ಗಳು ಕೂಡ ಇವತ್ತು ಈ ಗಣಿಬಾಧಿತ ಪ್ರದೇಶಗಳವರು ಈ ಗಣಿಗಳನ್ನೇ ನಂಬಿ ಜೀವನ ಮಾಡ್ತಕ್ಕಂಥವ್ರು. ಇವ್ರಿಗೆ ಟ್ರಾನ್ಸ್ಪೋರ್ಟ್ ಬೇಕಂತೇಳಿ ತಮ್ಮ ಮುಂದೆ ಈ ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ವಿಚಾರವನ್ನು ಮಂಡಿಸಿದ್ವಿ. ಏನು ಪತ್ರಿಕಾಗೋಷ್ಠಿಯಲ್ಲಿ ಮಂಡಿಸಿರ್ತಕ್ಕಂಥ ವಿಷಯಗಳು ಸುಮಾರು ಒಂದು 12 ಪಾಯಿಂಟ್ಗಳು ತಗೊಂಡು ಹೋಗಿ ನಾವು ಎಲ್ಲ ಫ್ಯಾಕ್ಟ್ರಿಗಳವರಿಗೆ ತಲುಪಿಸಿ ನಮ್ಮ ಬೇಡಿಕೆಗಳನ್ನು ಅವ್ರ ಮುಂದಿಟ್ಟಿದ್ದೀವಿ. ಟ್ರಾನ್ಸ್ಪೋರ್ಟ್ ಕೊಡಬೇಕು, ಜೊತೆಗೆ MMRD ಆ್ಯಕ್ಟ್ ಪ್ರಕಾರ ಏನು ಜಿಂದಾಲ್ ಅವರು ಯಾವ ರೀತಿ ಲಾರಿ ಓನರ್ಗಳಿಗೆ ರೇಟ್ ಫಿಕ್ಸ್ ಮಾಡಿದ್ದಾರೆ ಪರ್ ಟನ್ ಪರ್ ಕಿಲೋಮೀಟ್ರು, ಆ ರೇಟ್ ಫಿಕ್ಸ್ ಮಾಡಬೇಕು. ಆಮೇಲೆ ತಿಂಗಳೊಳಗಡೆ ಪೇಮೆಂಟ್ ಕೊಡಬೇಕು. ಪ್ರತಿ ಲಾರಿಗಳವರೆಗೆ ಪ್ರತಿದಿನ ಪೇಮೆಂಟ್ ತಲುಪ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಆಮೇಲೆ ಟ್ರಾನ್ಸ್ಪೋರ್ಟ್ಗಳು ಮಾರ್ಜಿನ್ ಸಪ್ರೇಟ್ ಇರಬೇಕು. ಲಾರಿಗಳ ರೇಟ್ ಸಪ್ರೇಟ್ ಇರಬೇಕು, ಟ್ರಾನ್ಸ್ಪೋರ್ಟ್ಗಳ ಮಾರ್ಜಿನ್ ಸಪ್ರೇಟ್ ಇರಬೇಕು. ಆಮೇಲೆ ಗಣಿಬಾಧಿತ ಪ್ರದೇಶಗಳಲ್ಲಿ ಇರ್ತಕ್ಕಂಥ ವಿದ್ಯಾವಂತ ಯುವಕರಿಗೆ ನೀವು ಕೆಲಸಗಳನ್ನು ಕೊಡಬೇಕು. ಯಾಕಂದರೆ ಇಲ್ಲಿನ ಅದಿರು ನಿಮ್ಗೆ ಅನ್ಸುತ್ತೆ ಅಲ್ಪ ಸ್ವಲ್ಪ ಆದರೆ ಗಟ್ಟಿ ಇಲ್ಲ ಅಂತ ನಿಮ್ಮ ವಾದ ಇರ್ಬೋದು, ಓಕೆ ಅಂತೀವಿ. ಆದರೆ ಎಲ್ಲೆಲ್ಲಿ ನಮ್ಮ ಒಂದೇ ತಲೆ ಮೈಸಿಲ್ಲ 6 ಸಂಡೂರು ತಾಲೂಕಿನಾಗ ಸುತ್ತಮುತ್ತ ದಿಕ್ಕಿಗೆ ಒಂದು 15-20 ಕಿಲೋಮೀಟರ್ ದೂರ ಅದಾವ. ಅಲ್ಲೇ ಲೋಕಲ್ ನಮ್ಮ ಟ್ರಾನ್ಸ್ಪೋರ್ಟ್ ಇರೋದ್ರೆ ಇಲ್ಲ ಅಲ್ಲೇ ಹೋಗಿ ಅಲ್ಲೇ ಕೂತ್ಕೊಂಡು ಗೇಟ್ ಹತ್ರ ಕೂತ್ಕೊಂಡು ಒಂದು ಟ್ರಾನ್ಸ್ಪೋರ್ಟನ್ನು ಸ್ಟ್ರೈಕ್ ಐತಲ್ಲ ಒಂದು ಯಾವುದೇ ರೀತಿ ಮೂವ್ಮೆಂಟ್ ಆಗ್ದಂಗೆ ಅಲ್ಲಿ ನೋಡ್ಕೊಂಬಕ್ಕೋಸ್ಕರ ನಮ್ದು ಇಲ್ಲಿ ಸಂಖ್ಯೆ ಕಮ್ಮಿ ಇರ್ಬೋದು. ಅಷ್ಟೇ ಬಿಟ್ಟರೆ ನಾವೆಲ್ಲರೂ ಒಗ್ಗಟ್ಟಿನಿಂದ ನಮ್ಮ ಶಕ್ತಿದು ಗಾಢವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಇದಕ್ಕಿಂತ ಹೆಚ್ಚಿನಾಗಿ ವೋಟ್ ಆಗೋದಕ್ಕೂ ನಾವು ರೆಡಿ ಆಗ್ತೀವಿ. ಎಚ್ಚೆತ್ಕೊಂಡಿದ್ರೆ ಏನೋ ಒಂದು ಕಡೆ ಒಳ್ಳೇದಾಗ್ತಿತ್ತು. ಆದರೆ ಈಗ ಎಲ್ಲೋ ಒಂದು ಕಡೆ ಕಾಲ ಮಿಂಚಿದೆ ಅನ್ನೋವಂಥ ಒಂದು ಮಾತು ವೇದಿಕೆ ಮೇಲೆ ಮಾತಾಡಿದ್ರು. ಈಗ ಹೊರ ರಾಜ್ಯಗಳು ಅಥವಾ ಜಿಲ್ಲೆಗಳು ಸಂಬಂಧ ಇವತ್ತು ಎಲ್ಲರೂ JSW ಒಂದು ಕ್ಯಾಪ್ಟಿವ್ ಮೈನ್ಸ್ 5-6 ಮೈನ್ಸ್ಗಳು ಇರ್ತಕ್ಕಂಥ ಟ್ರಾನ್ಸ್ಪೋರ್ಟರ್ಗಳೆಲ್ಲ 100-150 ಜನ ಹೊರಗೆ ಬೀದಿ ಬಿದ್ದರು. ಈಗ ಇರ್ತಕ್ಕಂಥ ಒಂದು 50% ಅದ್ರ ಏನು ಸಾಗಾಣಿಕೆ ಆಗ್ತದಲ್ಲ ಅದರಲ್ಲಿ ಅಲ್ಲಿ ಅಟ್ಲೀಸ್ಟ್ ನಾವು ಎಲ್ಲೆಲ್ಲ ಹೊರಗಡೆ ಅಲ್ಲಿ ಇಲ್ಲಿ 100% ಮಾಡೋ ಫ್ಯಾಕ್ಟ್ರಿಗಳಿದ್ದಾವೆ. ಅಂದರೆ 10 ಜನ ಹೊರಗಡೆ ಇರ್ತಕ್ಕಂಥ ಫ್ಯಾಕ್ಟ್ರಿಗಳು ಹೊರಗಡೆ ಮಾಡ್ತಿದ್ದಾರೆ. ಸೊ ಈಗ ಅದರಲ್ಲಿ ಒಂದು 50% ಆದರೆ ಒಂದು 4,000 8,000 ಟನ್ ಆ ಥರ ಇಲ್ಲ. ಒಂದು ಸ್ವಲ್ಪ ಮಂದಿಗೆ ಅಧಿಕಾರಕ್ಕೆ ಬರುತ್ತೆ, ಅವರೇ ರೂಲ್ ಅವ್ರು ಮಾಡಿದ್ದೇ ಇದು ಆ ಥರ ಕೆಲವು ಕಡೆ ನಡೀತಿದೆ. ಬಟ್ ಆದರೆ ಸಂಡೂರು ತಾಲೂಕಿನಲ್ಲಿ ಆ ಥರ ಇಲ್ಲ. ಎಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಟ್ರಾನ್ಸ್ಪೋರ್ಟ್ರು ಅವ್ರವ್ರ ಜೀವನೋಪಾಯ ಅವ್ರ ಬಂದಾಗ ಎಲೆಕ್ಷನ್ ಒಂದು 15 ದಿನ ಇರ್ತದೆ. ಆದರೆ ನಮ್ಮ ಜೀವನೋಪಾಯಕ್ಕಾಗಿ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಬೇಡಿಕೆಯನ್ನು ನಾವೆಲ್ಲರೂ ಕೂಡ ಎದುರಿಸ್ತೀವಿ. ಇದನ್ನು ಅತ್ಯಂತ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಾವೆಲ್ಲರೂ ಕೂಡ ಮುಂದಿನ ದಿನಮಾನದಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಮುಂದಕ್ಕೆ ಏನಾಗ್ತದೆ ಮುಂದೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಎದುರಿಸ್ತಕ್ಕಂಥ ಒಂದು ಪ್ರಾಮಾಣಿಕತೆ ಅಂತ ನಾವೆಲ್ಲರೂ ಸೇರಿ ಮಾಡ್ತೀವಿ. ಇದಕ್ಕೆ ಎಂಟ್ರಿ ಆಗಬೇಕು, ಎಲ್ಲ ಫ್ಯಾಕ್ಟ್ರಿಗಳನ್ನ ಕರೆಸಿ ಮಾಡ್ಬೇಕಂತ ನಮ್ಮಲ್ಲಿ ಸಚಿವರು ಮತ್ತು ಸಂಸದರಿದ್ದಾರೆ. ಅವರಿಗೂ ಕೂಡ ನಾವು ಮನವಿಯನ್ನು ಕೊಡ್ತೀವಿ. ನೀವು ಕೂಡ ಇದರ ಮಧ್ಯೆ ಪ್ರವೇಶ ಮಾಡಬೇಕು. ಭಾಳಷ್ಟು ಜನ ಸಂಡೂರು ತಾಲೂಕಿನಲ್ಲಿ ನಿರುದ್ಯೋಗಿಗಳು, ಟ್ರಾನ್ಸ್ಪೋರ್ಟ್ರುಗಳೇ ನಿರುದ್ಯೋಗಿಗಳಾಗಿವೆ ಮತ್ತು ಇತರ ಸಮಸ್ಯೆಗಳು ಕೂಡ ಇದ್ದಾವೆ. ನೀವು ಕರೆಸ್ಬೇಕು. ತಾಲೂಕು ಆಡಳಿತ, ನೀವು ಸರ್ಕಾರದ ಒಂದು ಭಾಗದಲ್ಲಿರ್ತಕ್ಕಂಥವ್ರು ನೀವು ಕೂಡ ಕರೆಸಿ ನಮಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಮ್ಮ ಸಂಸದರಿಗೂ ಮತ್ತು ನಮ್ಮ ಶಾಸಕರಿಗೂ ಕೂಡ ನಾವು ಮನವಿಯನ್ನು ಕೊಡ್ತೀವಿ. ಅವ್ರ ಮುಖಾಂತರ ಕೂಡ ಫ್ಯಾಕ್ಟ್ರಿಗಳವ್ರನ್ನ ನಾವು ಕರೆಸಿ ಒಂದು ರಾಜಿ ಸಂಧಾನದ ಮುಖಾಂತರ ನಾವು ಹೊಂದಾಣಿಕೆ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ನಾವು ಪಡ್ಕೊಳ್ತಕ್ಕಂಥದ್ದನ್ನ ಕೊನೆಗೆ ಸಿಕ್ಕಿಲ್ಲ ಅಂದಾಗ ಕೊನೆಯ ಅಸ್ತ್ರ ನಮ್ಮದು ಹೋರಾಟ.
ಮಾಡಿದ್ದೀವಿ. ಈ ಥರ ಆಗಿವೆ ಅಂತೇಳಿ ನಾವೊಂದು ಮನವಿ ಪತ್ರವನ್ನು ನಾಳೆ ಅಥವಾ ನಾಡಿದ್ದು ಅವರ ಒಂದು ಸಮಯ ನೋಡ್ಕೊಂಡು ಹೋಗಿ ಅವ್ರಿಗೆ ಕೊಟ್ಟು ಅವ್ರ ಮುಖಾಂತರ ಕೂಡ ನಾವು ಪ್ರಯತ್ನ ಮಾಡ್ತೀವಿ. ನಮಸ್ಕಾರ.